ನಾನು ಲೈಕ್ ಕೊಡಬೇಕು ಅಂದರೆ ಜಾಸ್ತಿ ಬರಬೇಕು ಅಂದರೆ ಸರಿ ಇಲ್ಲಿ ಪೋಸ್ ಕೊಡಿ. ಹಂಗೆ ಚೆನ್ನಾಗಿರಲ್ಲ. ಕರೆಕ್ಟ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಆ್ಯಂಡ್ ಫಾಲೋ ಅಲ್ಲ, ಶೇರ್ ಮಾಡಿ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಸೊ ಓಕೆ, ನಾನು ಲಾಸ್ಟ್ ಟೈಮ್ ಹೋಟೆಲ್ ವೀಡಿಯೋ ಹೋಗೋದು ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಅದಕ್ಕೆ ಈ ಟೈಮ್ ನಾನು ಎಲ್ಲ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ, ಪ್ರತಿಯೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಈ ಟೈಮ್ ಆ ಥರ ಆಗಬಾರ್ದು ಅಂತ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಡೆಸ್ಟಿನೇಷನ್ ರೀಚ್ ಆದಮೇಲೆ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಹೊರಟಿರೋದು ನಮ್ಮ ಸ್ಟಾಫ್ ಜೊತೆ 1 ಡೇ ಟ್ರಿಪ್ ಅಂತ. ಸೊ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಎಲ್ಲನೂ ಪ್ರತಿಯೊಂದು ಡಿಟೇಲ್ಡಾಗಿ ನೋಡಬೇಕು ಅಂತಂದರೆ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗಿ. ಸೊ ನಾವೆಲ್ಲರೂ ಸ್ಟಾಫ್ ಒಂದು 7 o'clock ಬಿಟ್ವಿ. ಡೈರೆಕ್ಟಾಗಿ ನಾವು ಡೆಸ್ಟಿನೇಷನ್ 8:30ಗೆ ರೀಚ್ ಆದ್ವಿ. ನಾವು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಿ. ಸೊ ಹಾಗಾಗಿ ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ನಾವು ಹೋಗ್ತಾ ಇರೋ ಪ್ಲೇಸ್ ಅಂತೂ ಇನ್ನೂ ಸಕ್ಕತ್ತಾಗಿತ್ತು. ಸೊ ನಾವು ಡೈರೆಕ್ಟಾಗಿ ಎಲ್ಲಿಗೆ ಬಂದ್ವಿ ಅಂತ ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ಸೊ ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ. ನಾವು ಫಸ್ಟ್ ಹೋಗಿದ್ದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗಿ ನಮ್ಮ ಬಸ್ ಅಲ್ಲಿ ಹೋಗಿ ನಿಲ್ತು. ಸೊ ಅಲ್ಲಿ ಒಂದು ರೂಮ್ ಕಾಣಿಸ್ತಾ ಇದೆ ನೋಡಿ, ಆ ರೂಮ್ ಒಳಗಡೆ ಎಂಟರ್ ಆದ್ವಿ. ಆ್ಯಕ್ಚುಲಿ ಆ ರೂಮ್ ಒಳಗಡೆ ಸುಮಾರಷ್ಟು ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಸ್ಟಾಫ್ಸ್ ಎಲ್ಲರೂ ಪ್ರತಿ ಒಂದು ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಷನ್ ಓದ್ತಾ ಇದ್ರು, ಹೇಗೆ ಏನು ಅಂತ. ನಾನು ಓದಿದೆ, ಬಟ್ ವಿಡಿಯೋ ಮಾಡಿಲ್ಲ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟಿದ್ದು ಬೋಟಿಂಗ್ಗೆ. ಆ್ಯಕ್ಚುಲಿ ಬೋಟಿಂಗ್ ಹೋಗ್ಬೇಕಂದ್ರೆ ಇದು ಒಳಗಡೆಯಿಂದ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೇಚರು, ಆ ಟ್ರೀ ಆಗಿರ್ಬೋದು, ಆ ಗ್ರೀನರಿ ಸಕ್ಕತ್ತಾಗಿದೆ. ಸೊ ಬೋಟಿಂಗ್ ಹೋಗೋಕ್ಕೆ ಮುಂಚೆ ಲೈಫ್ ಜಾಕೆಟ್ ಹಾಕೋಬೇಕು. ಲೈಫ್ ಜಾಕೆಟ್ ಹಾಕ್ಕೊಂಡೆ. ಆಮೇಲೆ ಹಾಗೆ ಒಂದು ರೌಂಡ್ ನೋಡ್ತೀನಿ, ಜನ ಸಾಗರ, ಎಲ್ಲರೂ ಬೋಟಿಂಗ್ ಹೋಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಫೈನಲಿ ನಾವು ಕೂಡ ಬೋಟ್ ಹತ್ತಿದ್ವಿ, ಒಂದು ರೌಂಡ್ ಹೋದ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಇಲ್ಲಿ ವೆರೈಟೀಸ್ ಆಫ್ ಬರ್ಡ್ಸ್ ಇರುತ್ತೆ ಅಂತ, ಬಟ್ ಒಂದೇ ಬರ್ಡ್, ಅದು ಇಲ್ಲ ಎಲ್ಲಿಂದಲೋ ಯಾವುದೋ ದೇಶದಿಂದ ಮೈಗ್ರೇಟ್ ಆಗಿರೋದು. ಆ ಬರ್ಡ್ ಹೆಸರು ಬಂದ್ಬಿಟ್ಟು ಪೆಲಿಕಾನ್. ಅದಕ್ಕೆ ಸೀಸನಲ್ಲಿ ಕಲರ್ ಬೇರೆ ಚೇಂಜ್ ಆಗುತ್ತೆ. ತುಂಬ ವೆರೈಟೀಸ್ ಆಫ್ ಬರ್ಡ್ಸ್, ಅಂದರೆ ಒಂದೇ ಬರ್ಡ್ಸು ಡಿಫ್ರೆಂಟ್ ಕಲರ್ ಚೇಂಜ್ ಮಾಡೋ ಥರ. ಸೊ ಇಲ್ಲಿ ಕಾಣಿಸ್ತದೆ ನೋಡಿ, ಸಕ್ಕತ್ತಾಗಿತ್ತು ನೋಡೋದಕ್ಕೆ ಹತ್ತಿರದಿಂದ. ಆ್ಯಂಡ್ ಇಲ್ಲಿ ತುಂಬ ಮೊಸಳೆಗಳು ಇದೆ, ತುಂಬ ಭಯ ಆಗ್ತಿತ್ತು. ಹತ್ತಿರದಲ್ಲೇ ಎಲ್ಲ ಮೊಸಳೆಗಳಿತ್ತು. ಬಟ್ ಇಟ್ಸ್ ಓಕೆ ಅಂತ ಫುಲ್ ಧೈರ್ಯ ಮಾಡಿ ನಾವು ಫುಲ್ ಸ್ಟಾಫ್ ಎಲ್ಲ ಫನ್ ಮಾಡಿಕೊಂಡು ಹಾಗೆ ಮೊಸಳೆ ಪಕ್ಷಿಗಳು ಎಲ್ಲ ನೋಡಿಕೊಂಡು ಕಡೆಗೂ ಬೋಟಿಂಗನ್ನು ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ವಾಪಸ್ ರಿಟರ್ನ್ ಬೇರೆ ಕಡೆ ಡೆಸ್ಟಿನೇಷನ್ಗೆ ಹೋಗೋಣ ಅಂತ ಎಲ್ಲರೂ ರಿಟರ್ನ್ ಆದ್ವಿ. ಸೊ ನಾವು ನೆಕ್ಸ್ಟು ಹಾಗೆಯೇ ಆ ಗ್ರೀನರಿ ಮಧ್ಯ ವಾಪಸ್ ರಿಟರ್ನ್ ಬೇರೆ ಕಡೆ ಹೋಗ್ತಾ ಇದ್ವಿ. ಹೋಗೋ ದಾರಿಲಿ ಹಾಗೆ ಮಧ್ಯ ನಿಲ್ಲಿಸ್ಬಿಟ್ಟು, ಸೊ ನೇಚರ್ ಮಧ್ಯೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ನಾವು ಅಲ್ಲೇ ನಮ್ಮ ಒಂದು ಬಸ್ನ ಪಾರ್ಕ್ ಮಾಡಿ ಎಲ್ಲರೂ ನಮ್ಮ ಸ್ಟಾಫ್ಸ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಆದ್ವಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಮುಗೀತು. ಆ್ಯಕ್ಚುಲಿ ಅದ್ಭುತವಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ. ಎಲ್ಲರೂ ಸ್ಟಾಫ್ ಒಂದೊಂದು ಡಿಶ್ ಮಾಡ್ಕೊಂಡ್ಬಂದಿದ್ರು, ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಾವು ರಂಗನಾಥಿಟ್ಟು ಬಿಟ್ವಿ. ಅಲ್ಲಿಂದ ಬಾಯ್ ಹೇಳಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಫಿಲೋಮಿನಾ ಕಾಲೇಜ್ ಹತ್ರ ಹೋದ್ವಿ. ಸೊ ಫಿಲೋಮಿನಾ ಕಾಲೇಜ್ಗೆ ಎಂಟರ್ ಆಗ್ತಿದ್ದಂಗೆ ಗಾಡ್ ಬ್ಲೆಸ್ಸಿಂಗ್ಸ್ ಅನ್ನೋ ಥರ ಒಂದು ಬ್ಯೂಟಿಫುಲ್ ಆಗಿರೋ ಚರ್ಚ್ ನಾವು ನೋಡಿದ್ವಿ. ಸೊ ನಮ್ಮ ಸಿಸ್ಟರ್ನೇ ನಾವು ಕೂಡ ಫಾಲೋ ಮಾಡಿಕೊಂಡು ಚರ್ಚ್ ಒಳಗಡೆ ಹೋದ್ವಿ. ಆಮೇಲೆ ನಾವು ಒಳಗಡೆ ಎಂಟರ್ ಆಗಿದ ತಕ್ಷಣ ದ ವರ್ಡ್ ಬಿಕೇಮ್ ಫ್ಲೆಶ್ ಅಂತ ಇತ್ತು. ಆ್ಯಕ್ಚುಲಿ ಜೀಸಸ್ನ ನೋಡಿದ್ವಿ. ತುಂಬ ಅಂದರೆ ತುಂಬಾ ಪೀಸ್ಫುಲ್ ವೈಬ್ಸ್ ಇತ್ತು. ಅದಾದ ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಸೆಮಿನಾರ್ ಹಾಲ್ಗೆ. ಸೆಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಸೆಷನ್ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಎಲ್ಲರೂ ಫುಲ್ಲು ಸೀರಿಯಸ್ ಆಗಿ ಸೆಷನ್ನ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಕೇಳಿದ್ವಿ. ಸೊ ನೆಕ್ಸ್ಟ್ ನಾವು ನಮ್ಮ ಒಂದು ಜರ್ನಿನ ಯಾವ ಕಡೆಗೆ ಸಾಗಿಸಿದ್ವಿ ಅಂದರೆ ನಮ್ಮ ಪಯಣದ ಕಡೆಗೆ ನಾವು ಹೊರಟ್ವಿ. ಸೊ ಫೈನಲಿ ನಾವು ಪಯಣ ಮ್ಯೂಸಿಯಮ್ಗೆ ಹೋದ್ವಿ. ಸೊ ಫೈನಲಿ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಹಳೇ ವಿಂಟೇಜ್ ಸ್ಟೈಲ್ಸ್ ಎತ್ತಿನ ಗಾಡಿಯಿಂದ ಹಿಡಿದು ನಾವು ನೋಡಿಲ್ಲದೆ ಇರೋ ಡಿಫ್ರೆಂಟ್ ಕಾರ್ಸ್ ಆಗಿರಬಹುದು, ಬೈಕ್ಸ್ ಎಲ್ಲನೂ ಇತ್ತು. ಅವಾಗ ತಾನೇ ಯಾವುದೋ ಒಂದು ಹೊಸ ಎಡಿಷನ್ಸ್ ಅಂದರೆ ಓಲ್ಡ್ ವಿಂಟೇಜ್ ಕಾರ್ನ ಅಲ್ಲಿ ಪ್ಲೇಸ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ನಾವೆಲ್ಲ ನೋಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ಟಾಫ್ಸ್ ಎಲ್ಲ ಚಿಟ್ ಚಾಟ್ ಮಾಡ್ತಾ ಇದ್ವಿ, ನೆಕ್ಸ್ಟ್ ಎಲ್ಲೋಗೋಣ ಅಂತ. ಸೊ ಎಲ್ಲರೂ ಕೂಡ ಫೈನಲಿ ಡಿಸೈಡ್ ಮಾಡಿ ನಾವು ಬಂದಿದ್ದು ಮೈಸೂರಿನ ಪಾಕಶಾಲಾ ಹೋಟೆಲಿಗೆ ಬಂದ್ವಿ.
ಅಲ್ಲಿ ಲೈಟಾಗಿ ಲಂಚ್ ಮುಗಿಸ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ಕೊಂಡು ಅಲ್ಲಿಂದ ಜೂಟ್ ಆದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ನರ್ಸರಿಗೆ. ನಾನು ಮತ್ತು ನನ್ನ ಇನ್ನೊಬ್ಬರು ಕೊಲಿಗಿದ್ರು, ನಾವಿಬ್ಬರು ನಮ್ಮ ಸಿಸ್ಟರ್ ಎಲ್ಲ ಹೋಗ್ತಾರೆ, ಅಲ್ಲೇ ಫಾಲೋ ಮಾಡ್ಕೊಂಡು ಹೋದ್ವಿ. ಸೊ ಫುಲ್ಲು ಒಂದು ವ್ಯೂ ನೋಡಿದೆ, ತುಂಬ ಚೆನ್ನಾಗಿತ್ತು. ಆ ಪ್ಲಾಂಟ್ಸ್, ಆ ಗ್ರೀನಿಶ್ ಸಕ್ಕದಾಗಿತ್ತು. ಆ ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಪ್ಲಾಂಟ್ಸ್ ಮಧ್ಯೆ ಇದ್ದಾಗ. ಓಕೆ, ಅಲ್ಲೆಲ್ಲ ಮುಗೀತು. ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಪಯಣ ಯಾವ ಕಡೆಗೆ ಅಂತಂದರೆ ಡೈರೆಕ್ಟಾಗಿ ನಾವು ಸ್ಯಾಂಡ್ ಮ್ಯೂಸಿಯಂ ಕಡೆಗೆ ನಮ್ಮ ಬಸ್ ನಿಲ್ಲಿಸಿದ್ವಿ. ಸೊ ಒಳಗಡೆ ಹೋದ್ವಿ, ಎಂಟ್ರಿ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಎಂಟ್ರರ್ ಆಗಿದ ತಕ್ಷಣ ನಾವು ಫಸ್ಟ್ ನೋಡಿದೆ ನಮ್ಮ ಗಣಪನ. ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿತ್ತು ಅಂತಂದರೆ ಫುಲ್ಲು ಅಲ್ಲಿ ಮಾಡಿದ ಎಲ್ಲನೂ ಕೂಡ ಸ್ಕಲ್ಪ್ಚರ್ಸ್ ಎಲ್ಲ ಪ್ರತಿಯೊಂದು ಸ್ಯಾಂಡಿಂದನೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಹೇಗೆ ಅಂತಂದರೆ ಕಂಪ್ಲೀಟಾಗಿ ಸ್ಯಾಂಡ್ ಮ್ಯೂಸಿಯಮಲ್ಲಿ ಆಲ್ಮೋಸ್ಟ್ ಮೈಸೂರು ರಿಲೇಟೆಡ್ ಆಗಿರುವಂಥ ಆರ್ಟ್ಗಳನ್ನು ಅಲ್ಲಿ ಮಣ್ಣಿಂದ ಬಿಡಿಸಿದ್ರು. ಇಟ್ ವಾಸ್ ಸೋ ಗುಡ್. ಏನು ಗೊತ್ತಾ, ಅಲ್ಲೊಂದು ಜೋಡಿಯಕ್ಕೆ ಸೈನ್ ಇತ್ತು, ಅವ್ರು ನೋಡಿ ಹೆಂಗೆ ಕೈ ತೋರಿಸ್ತಾ ಇದ್ದಾರೆ ಅಂತ, ನಂದು ಅಂತ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಅಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ನೋಡಿಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಹತ್ತಿರದಲ್ಲಿದ್ದಂತಹ ಸೀಶೆಲ್ ಮ್ಯೂಸಿಯಮ್ಗೆ ಹೋದ್ವಿ. ಎರಡು ಕೂಡ ಅಕ್ಕಪಕ್ಕನೇ ಇದೆ. ಈ ಸ್ಯಾಂಡ್ ಮ್ಯೂಸಿಯಮ್ಗಿಂತ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಸೀಶೆಲ್ ಮ್ಯೂಸಿಯಮ್ ಇದೆ. ಸೊ ಅಲ್ಲಿ ಪ್ರತಿ ಒಂದು ಫ್ಲಾರ್ಸ್ ಆಗಿರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಫಿಲೋಮಿನಾ ಚರ್ಚ್ ಆಯಿತಾ, ಕಂಪ್ಲೀಟಾಗಿ ಶೆಲ್ಸಿಂದ ಮಾಡಿರೋದು, ಕಪ್ಪೆ ಚಿಪ್ಪಿಂದನೇ. ಸೊ ಅದನ್ನೆಲ್ಲ ನೋಡಿಕೊಂಡು ತಾಜ್ ಮಹಲ್ ಎಲ್ಲ ಇತ್ತು, ಎಲ್ಲನೂ ನೋಡಿಕೊಂಡು ನಾನು ಅಲ್ಲಿಂದ ಎಕ್ಸಿಟ್ ಆದೆ. ಈಗ ಇಲ್ಲೂ ಕೂಡ ಶಾಪಿಂಗ್ಸ್ ಇದೆ, ಏನೇನಾದರೂ ತೊಗೊಬೋದು, ಲೈಕ್ ಗರ್ಲ್ಸ್ಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲ ನೋಡಾಯಿತು. ಫೈನಲಿ ಟ್ರಿಪ್ ಮುಗೀತು. ಸೊ ನಾನು ಬಸ್ ಹತ್ರ ಬಂದೆ, ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಫನ್ ಮಾಡಿಕೊಂಡು ಅವ್ರು ಹೇಳ್ತಿದ್ದ ಸ್ಟೋರಿಗಳೆಲ್ಲ ಕೇಳಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಫನ್ ಇಲ್ಲ ಅಂದರೆ ಆ ಟ್ರಿಪ್ಪಿಗೆ ಮಜಾನೇ ಇರಲ್ಲ. ನಮ್ಮ ಫನ್ ಟಾಕ್ಸ್ ಎಲ್ಲ ಮುಗೀತು. ಫೈನಲಿ ನಾವು ನಮ್ಮ ಒಂದು ಮನೆಗೆ ಸೇರುವಂಥ ಸಮಯ ಬಂತು. ಎಲ್ಲಿಗೆ ನಮ್ಮ ಪಯಣ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.